ಪಾಂಡವರು 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 ಆ ಪಾಂಡವರು ಅಂತ ಧರ್ಮಿಷ್ಠರೇ ಆದರೆ ತನ್ನ ಹೆಂಡತಿಯ ಪತ್ನಿಯ ಅಪಮಾನವನ್ನು ನೋಡುತ್ತಾ ಕುಳಿತುಕೊಳ್ಳುವುದು ಕ್ಷತ್ರಿಯ ಧರ್ಮವಂತಿರಲಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನ ಹೆಂಡತಿಗಾದ ಭಾನುಮತಿಗಾಗಲಿ ಅಥವಾ ನನ್ನಂತಪುರದ ಹೋದ ದಾಸಿಗಾದರೂ ಇಂಥ ಅಪಮಾನವಾಗುತ್ತಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯೇ? ಏನು ಮಾಡುತ್ತಿದ್ದೆ? ಏನು ಮಾಡುತ್ತಿದ್ದೆ? ನಿರಾಕರಿಸಿ ಪ್ರತಿಕಕ್ಷೆಯ ಸಮಗ್ರ ಪೃಥ್ವಿಯ ಪ್ರತಿಕಕ್ಷೆಯಾಗಿ ನಿಂತಿದ್ದರೂ ಲೆಕ್ಕಿಸದೆ ನಾ ಆ ಪ್ರತೀಕಾರ ಭಾರವನ್ನು ತೀರಿಸುತ್ತಿದ್ದೆ. ಸಾಧ್ಯವಾಗದಿದ್ದರೆ ನನ್ನ ಪ್ರಾಣವನ್ನಾದರೂ ಬಿಡುತ್ತಿದ್ದೆ. ಆದರೆ ಆ ನಿನ್ನ ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದಾದರೂ ಏನು? ನಿಸ್ಸಹಾಯಕನು ಕೈಲಾಗದ ಏಡಿಯೂ ಮಾಡುವಂತ ತಾಡಸ್ಥ ಮನೋಭಾವ. ಆದ್ದರಿಂದಲೇ ನನವರ ಮೇಲೆ ಅಷ್ಟೊಂದು ದ್ವೇಷವಿರುವುದು. ಆದ್ದರಿಂದ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನ ದುಶ್ಚಂತವಾದಿ ನಮ್ಮ ಪೂರ್ವಜರ ಪುಣ್ಯ ಸ್ಮೃತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವ ಸಲುವಾಗಿಯೇ ಈ ಯುದ್ಧ. ಇದಕ್ಕಾಗಿ ನಾನು ದೀಕ್ಷಾಬದ್ಧನಾಗಿ ಬಂದಿರುವನು. ನನ್ನನ್ನು ಆಶೀರ್ವದಿಸುತ್ತಾವೆ. ಈ ಜ್ಞಾತಿ ಹಿಂಸೆಗೆ ನನ್ನ ಶುಭಕಾಮನೆಯು ಅಷ್ಟೊಂದು ಅಗತ್ಯವೇ? ಹೌದು. ನೀನದನ್ನು ಹೊಂದಲಾರೆ. ನನ್ನ ಕಂಠದಿಂದ ಆಶೀರ್ವಾದ ಹೊರಬೀಳುವ ಮುನ್ನ ಇಲ್ಲಿಂದ ಮರೆಯಾಗು ಪುತ್ರ. ಅಮ್ಮ, ಹಸ್ತಿನಾವತಿ ಮಾತೃವಾಕ್ಯವನ್ನು ಮೀರಿದ ಅಪಕೀರ್ತಿಯು ನನ್ನ ಪಾಲಿ ಕಟ್ಟಿಟ್ಟ ಬುದ್ಧಿಯಾದರೂ ಸರಿ. ಆ ನಿನ್ನ ಸತ್ತುಗಳಾದ ಪಾಂಡವರು ಯುದ್ಧಕ್ಕೆ ಆಹ್ವಾನಿಸೇ ಬಿಡುತ್ತೇವೆ. ನೀನು ಆಹ್ವಾನಿಸುತ್ತಿರುವುದು ನಿನ್ನ ಶತ್ರುಗಳನ್ನಲ್ಲ, ನಿನ್ನ ಮೃತ್ಯುವನ್ನು. ಅಮ್ಮ, ಹಸ್ತಿನಾವತಿಯ ಬದಿಯಲ್ಲಿ ಹರಿಯುತ್ತಿರುವ ಗಂಗಾ ನದಿಯ ಜಲವು ಕೆನ್ನೀರ ಹೊಳೆಯಾಗಿ ಹರಿಯಲಿರುವುದು. ಭಾರತ ಸ್ತ್ರೀಯರೆಲ್ಲ ತಮ್ಮ ತಮ್ಮ ಪವಿತ್ರವಾದ ಮಾಂಗಲ್ಯಗಳನ್ನು ಕೈಲಿಡಿದು ನಿಲ್ಲಬೇಕು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡುವಿನಲ್ಲಿ ಮುಳುಗಬೇಕು. ನೀನೇನು ಮಾನವನೋ ಅಥವಾ ದಾನವನೋ? ಅಮ್ಮ, ನಾನು ಈ ಕ್ಷಣದಿಂದ ಮಾನವನಲ್ಲ, ಮಾನವ ರೂಪದ ಹೇ ವಿಧಾತ, ನನ್ನ 100 ಜನ ಪುತ್ರರಲ್ಲಿ ದುರ್ಯೋಧನನ್ನು ಬಹಳ ಪ್ರೀತಿ ವಾತ್ಸಲ್ಯದಿಂದ ಸಾಕಿ ಬೆಳೆಸಿರುವೆನು. ಆಗಲಿ, ಅವನೆಂತಹವನೇ ಆಗಲಿ, ಯುದ್ಧ ಕಾತುರನಾಗಿ ಹೊರಟಿರುವ ಕುಮಾರನನ್ನು ಆಶೀರ್ವಾದ ಮಾಡಿ ಕಳಿಸುವುದು ವೀರಮಾತೆಯಾದ ನನ್ನ ಕರ್ತವ್ಯ. ಕುಮಾರ ದುರ್ಯೋಧನ, ನನ್ನೆದುರು ಮಣ್ಣಿಯವರಿಗೆ ಕುಳಿತುಕೊಂಬ, ಆಶೀರ್ವಾದ ಮಾಡುತ್ತೇನೆ. ಈ ಗಾಂಧಾರಿ ಅಗ್ನಿಮಯ ಸ್ಪರ್ಶದಿಂದ ಹುಲ್ಲು ಕಟ್ಟಿಯೂ ಸಹಿತ ವಜ್ರಾಯುಧಕ್ಕಿಂತ ಕಠಿಣ. ಹೋಗು ಪುತ್ರ, ಯುದ್ಧ ರಂಗದಲ್ಲಿ ಅಪ್ರತಿಮ ಪೌರುಷದಿಂದ ಹೋರಾಡಿ ವಿಜಯಶಾಲಿಯಾಗಿ ಹಿಂದಿರುಗಿ ಬಾ.
ರಣಕಂಕಣವನ್ನು ತೊಟ್ಟ ಈ ಜಲದಂಗಮಲ್ಲ ಗೌರವ ಐಶ್ವರ್ಯ ಜಯವಾಗಲೇಬೇಕು. ಶಾವಕಾಶ ಬೇಕೆ ಮುಳುಗಲಿ ರಣಬೇರಿಗಳು, ದಶ ದಿಕ್ಕುಗಳು ಕಿವಿಡಾಗುವಂತೆ ಭಾರ್ಗರೆಯಲ್ಲಿ ರಣಕಾರಣಗಳು. ಇಂದಿನ ಮುಂಬೆಳಗ್ಗೆ ನಾಳಿನ ಪಾಂಡವರ ಮಂಗಕ್ಕೆ ನೀನೇ ನಂದಿ. ಈ ನಾಟಕ ಸಂಗೀತ ನಿರ್ದೇಶನ ಮಾಡಿದಂಥ ಕಲಾಕೌಶಲ ಪ್ರಶಸ್ತಿ ಪುರಸ್ಕೃತರಾದಂಥ ಕೆ ಸಿದ್ದಪ್ಪನವರು ವೇದಿಕೆ ಮೇಲೆ ಬರಬೇಕೆಂದು ಕೋರಿಕೊಳ್ಳುತ್ತೇವೆ. ವಾದ್ಯಗೋಷ್ಠಿ ಕ್ಯಾಶಿಯೋ ಶ್ರೀಮಾನ್ ಪದ್ಮರಾಜ್ ಅವರು ವೇದಿಕೆ ಮೇಲೆ ಬರಬೇಕು. ತಪ್ಲಾ ಮಾಸ್ಟರ್ ಶ್ರೀನಿವಾಸ್ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ತೇವೆ. ಕ್ಲಾರ್ನೆಟ್ ಕುಮಾರ್ ಅವರು ಸಹ ವೇದಿಕೆ ಮೇಲೆ ಬರಬೇಕು. ತಾಳವಾದ್ಯ ಶ್ರೀನಿವಾಸ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಲಾಕೌಶಲ ಪ್ರಶಸ್ತಿ ಪುರಸ್ಕೃತರಾದಂಥ ಕೆ ಸಿದ್ದಪ್ಪನವರಿಗೆ ಕೆಂಗಲ್ ಕೆಂಪೋಳಿ ಗ್ರಾಮಸ್ಥರಿಂದ ಈ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ವಾದ್ಯಗೋಷ್ಠಿ ಕೆಂಗಲ್ ಕೆಂಪೋಳಿ ಗ್ರಾಮಸ್ಥರು ಹಾಗೂ ಈ ನಾಟಕ ಮಂಡಳಿ ಪರವಾಗಿ ಪದ್ಮರಾಜ್ ಅವರಿಗೆ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ತಪ್ಲಾ ಮಾಸ್ಟ್ರು ಶ್ರೀನಿವಾಸ್ ಅವರಿಗೂ ಸಹ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ಕುಮಾರ್ ಅವರು ಕಾರ್ನೆಟ್ ಅವರಿಗೂ ಸಹ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತೇವೆ. ಶ್ರೀನಿವಾಸ್ ತಾಳವಾದ್ಯ ಅವ್ರಿಗೂ ಸಹ ಈ ನಾಟಕ ಮಂಡಳಿಯ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ಹಾರ್ಮೋನಿಯಂ ನಿರ್ದೇಶಕರು ಶ್ರೀಮಾನ್ ನಾರಾಯಣಪ್ಪನವರಿಗೂ ಸಹ ಈ ನಾಟಕ ಮಂಡಳಿ ಪರವಾಗಿ ಪುಷ್ಪಹಾರವನ್ನು ಅರ್ಪಿಸ್ತಾ ಇದ್ದೇವೆ. ಈ ಗ್ರಾಮದ
ಈ ರಂಗಸಂಚಿಕೆಯ ಮಾಲೀಕರಾದಂಥ ಈ ನಾಟಕದ ರಂಗಸಂಚಿಕೆಯ ಮಾಲೀಕರು ಆಗಮಿಸಬೇಕು. ಈ ರಂಗಸಂಚಿಕೆಯ ಕಾಂತರಾಜ್ ಅವರು ಈ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರುತ್ತೇವೆ. ಅವರ ಪರವಾಗಿ ಯಾರಾದರೂ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಲತಾ ಜೆನ್ಸು ಈ ಗ್ರಾಮದ ಹಿರಿಯರು ನಿವೃತ್ತ ಶಿಕ್ಷಕರಾದಂಥ ವೆಂಕಟಣ್ಣಯ್ಯ ಮಾಸ್ಟರ್ ಬರಬೇಕು. ಅವರ ಪರವಾಗಿ ಯಾರಾದರೂ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ವೆಂಕಟಪ್ಪ ಮೇಷ್ಟ್ರು ಅವರು ಸಹ ಈ ವೇದಿಕೆ ಮೇಲೆ ಬರಬೇಕು. ನಾರಾಯಣಪ್ಪ ಊರಾಚೆ ನಾರಾಯಣಪ್ಪನವರು ಈ ವೇದಿಕೆ ಮೇಲೆ ಬರಬೇಕು. ಹನುಮಂತರಾಯಪ್ಪನವರು ಪಾರ್ಥ ಅಂತ ಪಾರ್ಥ ಅವರು ಈ ವೇದಿಕೆಗೆ ಬರಬೇಕು. ಚನ್ನೇಗೌಡರು ಕೋಟೆ ಚನ್ನೇಗೌಡರು ವೇದಿಕೆ ಮೇಲೆ ಬರಬೇಕು. ಚಂದ್ರಂಗಯ್ಯ TC ಇವರು ವೇದಿಕೆ ಮೇಲೆ ಬರಬೇಕು. ಲಕ್ಕಣ್ಣ ಹಿರಿಯರು ಅವರು ಈ ವೇದಿಕೆ ಮೇಲೆ ಬರಬೇಕು. ರಂಗನಾಥಯ್ಯ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಚೆನ್ನೈನವ್ರು ರಂಗಪ್ಪ ಅವರು ವೇದಿಕೆ ಮೇಲೆ ಆಗಮಿಸಬೇಕು. ನಾರಾಯಣಪ್ಪ ದೊಡ್ಡ ಮನೆ ಅವರು ಸಹ ವೇದಿಕೆ ಮೇಲೆ ಆಗಮಿಸಬೇಕು. ರಂಗದಾಮೇಗೌಡ ವೇದಿಕೆ ಮೇಲೆ ಬರಬೇಕು. ರಂಗಪ್ಪ ಬದೋಡಯ್ಯನವ್ರು ರಂಗಪ್ಪ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಮೈಮೇಗೌಡರು ಬ್ರಾಕೆಟ್ನಾಗೆ ಸ್ವಾಮಿ ಅವರು ಸಹ ವೇದಿಕೆ ಮೇಲೆ ಬರಬೇಕು. ಪಾಪಯ್ಯರ ಪೈಕಿಯರು ಯಾರಾದರೂ ಒಂದು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ. ಪಟೇಲ್ ರಂಗಪ್ಪ ವೇದಿಕೆ ಮೇಲೆ ಬರಬೇಕು. ಮೈಮಣ್ಣ ವೇದಿಕೆ ಮೇಲೆ ಬರಬೇಕು. ಮೈಮೇಗೌಡ ವೇದಿಕೆ ಮೇಲೆ ಆಗಮಿಸಬೇಕು. ಮೈಮಣ್ಣ ಕರಿಯಣ್ಣವ್ರು ಮೈಮಣ್ಣವರು ವೇದಿಕೆ ಮೇಲೆ ಆಗಮಿಸಬೇಕು. ಮಹಿಮ್ ರಂಗಯ್ಯ ನೂಕಟ್ಟೆ ಪೂಜಾರಪ್ಪ ಮಹಿಮ್ ರಂಗಯ್ಯ ಬಾಬು ಅವರು ವೇದಿಕೆ ಮೇಲೆ ಆಗಮಿಸಿ ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಮುನಿಗಂಗಯ್ಯನವರು ಈ ವೇದಿಕೆ ಮೇಲೆ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಹೇಳಿದ್ನಲ್ಲ ಮಹಿಮ್ ರಂಗಯ್ಯ ಮಹಿಮ್ ರಂಗಯ್ಯ ತೋಟಿ ಮಹಿಮ್ ರಂಗಯ್ಯನವರು ದಯವಿಟ್ಟು ಅವ್ರ ಪರವಾಗಿ ಯಾರು ಇದು ವೈದ್ಯ ಬರಕ್ಕೆ ಹೇಳೋಣ. ಮಹಿಮೇಗೌಡ ಮೇಸ್ತ್ರಿ ಆಮೇಲೆ ದಯವಿಟ್ಟು ಪಕ್ಕದ ಗ್ರಾಮಸ್ಥರ ಹೆಸರು ಹೇಳ್ತೀವಿ. ಅವ್ರ ಗ್ರಾಮಸ್ಥರು ಯಾರಾದ್ರೂ ಒಬ್ಬರಿದ್ರೆ ಅವ್ರ ಪರವಾಗಿ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಬಿಲ್ಲಿನ ಕೋಟೆ ಗ್ರಾಮಸ್ಥರು ಯಾರಾದ್ರೂ ಒಬ್ಬರು ಬಂದು ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಆಮೇಲೆ ಹನುಮಂತಪುರದ ಮಂಜಣ್ಣವರು ವೇದಿಕೆ ಮೇಲೆ ಬರಬೇಕು. ಬಿಲ್ಲಿನ ಕೋಟೆಯವರು ಹೊಸಳ್ಳಿ ಗ್ರಾಮಸ್ಥರು ಯಾರಾದ್ರೂ ಬಂದು ವೇದಿಕೆ ಮೇಲೆ ಪುಷ್ಪಹಾರವನ್ನು ಸ್ವೀಕರಿಸಬೇಕು.
ಪಾರ್ತಿಪುರದವ್ರು ಯಾರು ಗ್ರಾಮಸ್ಥರಾದ್ರೂ ಬಂದು ವೇದಿಕೆ ಮೇಲೆ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಚಂತಿಮೈನಪಾಳ್ಯದ ಗ್ರಾಮಸ್ಥರು ಯಾರಾದ್ರೂ ಬಂದು ವೇದಿಕೆ ಮೇಲೆ ಬಂದು ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಹೊಸಳ್ಳಿ ರುದ್ರಸ್ವಾಮಿಯವರು ವೇದಿಕೆ ಮೇಲೆ ಆಗಮಿಸಬೇಕು. ಹೊಸಳ್ಳಿ ರುದ್ರಸ್ವಾಮಿ, ಒಂದೇನಹಳ್ಳಿ ಗ್ರಾಮಸ್ಥರು ಯಾರಾದ್ರೂ ಬಂದ್ರೆ ನಾವು ಯಾರಾದ್ರೂ ಬಂದು ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು. ಎಡೆಹಳ್ಳಿ ಗ್ರಾಮಸ್ಥರು ವೇದಿಕೆ ಮೇಲೆ ಬಂದು ಪುಷ್ಪಹಾರವನ್ನು ಸ್ವೀಕರಿಸಬೇಕು. KG ಶ್ರೀನಿವಾಸಪುರದವರು ವೇದಿಕೆ ಮೇಲೆ ಬಂದು ಪುಷ್ಪಹಾರವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಬರ್ಗೇನಹಳ್ಳಿಯವರು ಗ್ರಾಮಸ್ಥರು ಯಾರಾದರೂ ಇದ್ರೆ ಬಂದು ಪುಷ್ಪಹಾರವನ್ನು ಸ್ವೀಕರಿಸಬೇಕು ಅಂತ ಕೋರ್ತಾ ಇದ್ದೇವೆ. ಕೆಂಗಲ್ ಗ್ರಾಮದವ್ರು ಯಾರಾದರೂ ಇದ್ರೆ ದಯವಿಟ್ಟು ಆ ಗ್ರಾಮದ ಪರವಾಗಿ ಬಂದು ವೇದಿಕೆ ಮೇಲೆ ಈ ಪುಷ್ಪಹಾರವನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ವಿ. ನಾರಾಯಣಪ್ಪ ಬರಲಿಲ್ಲ. ದೊಡ್ಡ ಮನೆ ಅವೇರಳ್ಳಿಯವರು ಯಾರು ಗ್ರಾಮಸ್ಥರು ಬಂದು ಪುಷ್ಪಹಾರವನ್ನು ಸ್ವೀಕರಿಸಲ್ಲ, ದಯವಿಟ್ಟು ಬರಬೇಕು. ಚಂದಂಗಯ್ಯನವರು, TC ಚಂದಂಗಯ್ಯನವರು ಇವ್ರು ಯಾರು ತಮ್ಮ ಹೆಸರು ಹನುಮಯ್ಯನವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೋರ್ಕೊಂತ ಇದ್ದೇವೆ. ಬನ್ನಿ ಸರ್ ಈಗ ಅಲ್ಲಿ ಮೈಮಯ್ಯಪ್ಪನ ಕರೆದು ಒಂದು ಹೂನಾರ ಹಾಕಿ ಫೋಟೋ ತೆಗೆಸಿ. ಕೆರೆಕತ್ನೂರ ಗ್ರಾಮಸ್ಥರು ಯಾರಾದ್ರೂ ಆಗಮಿಸಬೇಕು ಅಂತ ಕೋರ್ತಾ ಇದ್ದೇವೆ. ನಾರಾಯಣಪ್ಪನವರು ವೇದಿಕೆ ಮೇಲೆ ಬರಬೇಕು. ಕೆರೆಕತ್ನೂರು ನಾರಾಯಣಪ್ಪನವ್ರೆ ಬರ್ರಿ. ದೊಡ್ಡ ಮನೆ ನಾರಾಯಣ ಬರ್ರಿ ಬೇಗ. ಹನುಮಂತರಾಯಪ್ಪನವರು ಪಾರ್ಥ ಬರ್ಬೇಕು ಬೇಗ ಬೇಗ ಇಲ್ಲಿ. ವೆಂಕಟಪ್ಪ ಬರ್ಲಿವಲ್ಲ. ಬಂದ ಹನುಮಂತರಾಯಪ್ಪ ವೇದಿಕೆ ಮ್ಯಾಗ ಬರ್ಬೇಕು. ಗಂಗಬೈಲ ಯಾರು ಹನುಮಂತರಾಯಪ್ಪ. ನಾರಾಯಣಪ್ಪ ಬರ್ಬೇಕು ವೇದಿಕೆ ಮ್ಯಾಗ. ತಿಮ್ಮಪ್ಪ ಸಾಹೇಬ್ರ ನಾರಾಯಣಪ್ಪನವರು ದಯವಿಟ್ಟು ಬರ್ಬೇಕು ವೇದಿಕೆ ಮ್ಯಾಗ. 28/5/2013 ನಿಡುವಂತದಲ್ಲಿ ಗ್ರಾಮದಲ್ಲಿ ಇದೇ ಸಿದ್ದಾಪುರ ಮಾಸ್ಟರ್ ನಾಟಕ ಆಯಿತು. ಕಲಾಭಿಮಾನಿಗಳೆಲ್ಲ ಹೋಗಿ ಹೋಟ್ಲು ಮಾಲೀಕರು ಅನ್ನಾರಪ್ಪನವರು ವೇದಿಕೆ ಮ್ಯಾಗ ಬರ್ಬೇಕು. ಇದೊಂದು ಸಂತೋಷ ಸುದ್ದಿ. ಈ ದಿನ ನಿರ್ದೇಶನ ಮಾಡಿದಂತ ಕುರುಕ್ಷೇತ್ರ ನಾಟಕವನ್ನ ಕಲಾಕೌಸ್ತುಭ ಪ್ರಸಿದ್ಧಿ ಪಡೆದಂತ ನಮ್ಮ ಅಲ್ಪೈಪಾಳ್ಯ ಸಿದ್ದಪ್ಪನವರು 28/5/13 ಮಂಗಳವಾರ ನಿಡುವಂದದಲ್ಲಿ ಮಹಾಭಕ್ಷ್ಯವಾದಂಥ ಸಂಪೂರ್ಣ ರಾಮಾಯಣ ಈಗ ಇಲ್ಲಿ ನೋಡ್ದಂಗೆ ಗೊತ್ತಾಗುತ್ತೆ ಅವ್ರ ನಿರ್ದೇಶನ ಹೇಗಿರುತ್ತೆ ಅಂತ. ಅಲ್ಲಿ ರಾಮಾಯಣನೂ ಬಹಳ ಅತಿಯಾಗಿ ಬಹಳ ಸುಂದರವಾಗಿ ನಿರ್ದೇಶಿಸಿ ನಾಟಕ ಪ್ರದರ್ಶಿಸ್ತಾರೆ. ತಾವೆಲ್ಲ ಇದೇ ರೀತಿ ಸಹಕಾರ ಕೊಟ್ಟು ಬಂದು ಆ ನಾಟಕಕ್ಕೆ ಪ್ರೋತ್ಸಾಹ ಕೊಡಬೇಕೆಂದು ತಮ್ಮಲ್ಲಿ ಕೋರುತ್ತೇವೆ. ವೆಂಕಟೇಶಪ್ಪನವರು ರಾಮಣ್ಣವ್ರ ಮಗ ವೆಂಕಟೇಶಪ್ಪನವರು ವೇದಿಕೆ ಮೇಲೆ ಬರಬೇಕು. ಅವ್ರ ಪರವಾಗಿ ಯಾರಿದ್ರು ಬರಬೇಕು. ಲಕ್ಷ್ಮಣಪ್ಪನವರು ವೇದಿಕೆ ಮ್ಯಾಗ ಬರಬೇಕು.